ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಹಾಗೆಯೇ ಒಂದು DIY ಇದೆ, ಅದನ್ನು ಇದಾದಮೇಲೆ ಟೊಮೆಟೊ ಸಾರು ಮಾಡಿದ್ಮೇಲೆ ಹೇಳ್ಕೊಡ್ತಾ ಇದ್ದೀನಿ. ನಾನಿವತ್ತು ಟೊಮೆಟೊ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು: ಟೊಮೆಟೊ 5 ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಮಸಾಲ ರುಬ್ಬೋದಕ್ಕೆ, ಫ್ರೈ ಮಾಡ್ಕೊಂಡು ರುಬ್ಬೋದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ, 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹೆಸರು, ಆಮೇಲೆ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ 4 ತೊಗೊಂಡಿದ್ದೀನಿ, ಚಕ್ಕೆ ಬಂದ್ಬಿಟ್ಟು ಸ್ವಲ್ಪ, 1 ಕಪ್ ಕೊಕೊನೆಟ್ಟು, ಮತ್ತು ಇಲ್ಲಿ ಅರಿಶಿನ, ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ, ಜೀರಿಗೆ ಬಂದ್ಬಿಟ್ಟು ಸ್ವಲ್ಪ, ಮತ್ತು ಇಲ್ಲಿ ಮತ್ತು ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್ ಬೇಕಾಗುತ್ತೆ, ಮತ್ತು ರುಚಿಗೆ ಉಪ್ಪು, ಮತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ. ಇದನ್ನು ಮತ್ತೆ ಜಜ್ಕೋಬೇಕು, ಆಮೇಲೆ ಜಜ್ಕೋತೀನಿ. ಒಂದು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಅಷ್ಟೇ. ಆಯಿಲ್ ಇದಕ್ಕೇನು ಬೇಕಾಗಿಲ್ಲ, ಅದಕ್ಕೆ ಆಯಿಲ್ ತೋರಿಸಿಲ್ಲ ನಾನು, ಆಗಲೇ ಜಾಸ್ತಿ ಆಯಿಲ್ ಬೇಕಾಗಿಲ್ಲ. ಮೊದಲಿಗೆ ಈಗ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಜೊತೆಗೆ ಇದು ಬೆಳ್ಳುಳ್ಳಿನೂ ಹಾಕಿದೆ, ಬೆಳ್ಳುಳ್ಳಿನೂ ಹಾಕ್ಬಿಡ್ಬೇಕು, ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಕೆಂಪುಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬರೋ ಹಾಗೆ. ಮತ್ತು ಚಕ್ಕ ಲವಂಗನೂ ಇದೇ ಟೈಮಲ್ಲಿ ಹಾಕ್ಕೊಂಡು ಫ್ರೈ ಮಾಡಬೇಕು. ತುಂಬ ಏನು ಬೇಕಾಗಿಲ್ಲ. ಒಂದು ಅರಿಶಿನ ಹಾಕ್ತಾಯಿದ್ದೀನಿ, ನಾನು ಸ್ವಲ್ಪ ಕೆಮಿನ್ ಸೀಡ್ಸು ಹಾಕ್ಬಿಡ್ತೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಇದು ಫ್ರೈ ಆಗಿದೆ, ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇ ಈಗ ಕೊಕೊನೆಟ್ ಹಾಕ್ತಾಯಿದ್ದೀನಿ. ಸುಮ್ಮನೆ ಜಸ್ಟ್ ಹಾಗೆ ಫ್ರೈ ಮಾಡ್ಕೋಬೇಕು ಅಷ್ಟೇ, ಸುಮ್ಮನೆ ಅದೇ ಬಿಸಿನಲ್ಲಿ ಒಂದೆರಡು ಸತಿ ಈ ಥರ ಫ್ರೈ ಮಾಡ್ಕೋಬೇಕು. ಅಷ್ಟೇ ಸಾಕು. ಈಗ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆಗಲೇ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಇರುತ್ತಲ್ವ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು, ನುಣ್ಣಗೆ ರುಬ್ಬಿ ಇಟ್ಕೋಬೇಕು. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಸಿವೆ, ಅದಾದಮೇಲೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಫ್ರೈ ಆಗಬೇಕಷ್ಟೇ. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಆಗಲೇ ಎಲ್ಲ ಫ್ರೈ ಮಾಡಿದ್ವಲ್ಲ, ಅದು ರುಬ್ಕೊಂಡಿದ್ವಲ್ಲ ಮಿಕ್ಸಿನಲ್ಲಿ, ಅದನ್ನು ಇವಾಗ ಇದರೊಳಗಡೆ ಹಾಕ್ಕೋಬೇಕು. ಆಗಲೇ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಸ್ವಲ್ಪ ತುಂಬ ನೀರು ಹಾಕ್ದಿರಂಗೆ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಆ ಥರ ನೀರು ಹಾಕ್ಕೋಬೇಕು. ಇದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಆಗಲೇ 2 ಟೇಬಲ್ ಸ್ಪೂನ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಂದೇ 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಒಂದು ಅರ್ಧ ಚಮಚ, 1 ಟೇಬಲ್ ಸ್ಪೂನ್ ಅಲ್ಲ, ಅರ್ಧ ಚಮಚ.
ಮತ್ತು ಉಪ್ಪು ಹಾಕಬೇಕಲ್ಲ, ಉಪ್ಪು ಹಾಕ್ತಾಯಿದ್ದೀನಿ. ಇದು 10 ನಿಮಿಷ ಕುದೀಲಿ. ಕುದ್ದಾದ್ಮೇಲೆ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ. ಆಲ್ರೆಡಿ ರೆಡಿಯಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ. ಆಲ್ರೆಡಿ ವಾಸನೆನೂ ಬರ್ತಾ ಇದೆ ಚೆನ್ನಾಗಿ ಘಮ ಘಮ ಅಂತ. ರೆಡಿಯಾಗಿದೆ ಫ್ರೆಂಡ್ಸ್. ಅನ್ನಕ್ಕೆ ಈ ಸಾಂಬಾರನ್ನ ತಿಂತಾಯಿದ್ದೀನಿ, ಸಾರನ್ನ ತಿಂತಾಯಿದ್ದೀನಿ. ನೀವು ಚಪಾತಿಗೆ ಬೇಕಾದರೂ ತಿನ್ಬೋದು. ನಾನಿವತ್ತು ಹಳೆ ಬಳೆಗಳನ್ನ ಯೂಸ್ ಮಾಡಿ ಮತ್ತೆ ರೀಯೂಸ್ ಆಗೋವಂಥ ಬಳೆಗಳನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಉಲ್ಲನ್ನು ಮತ್ತು ಈ ಥರ ವಯರು, ಗೋಲ್ಡನ್ ವಯರ್, ಮತ್ತು ಗಮ್ಮು, ಮತ್ತು ಈ ಥರ ಸ್ಮಾಲ್ ಮಿರರ್ಸು. ಈಗಾಗಲೇ ನಾನು ಇದನ್ನು ಅಂಟಿಸ್ಕೊಂಡಿದ್ದೀನಿ ಗಮ್ ಹಾಕಿ. ನೋಡಿ ಈ ಥರ ಅಂಟಿಸ್ಕೋಬೇಕು. ನಾನು 6 ಬಳೆ ಇತ್ತು, ಅದನ್ನು 3 ಹಾಕಿ ಎರಡೆರಡಕ್ಕೂ ಈ ಥರ ಅಂಟಿಸ್ಕೊಂಡಿದ್ದೀನಿ. ಮೊದಲಿಗೆ ಇದಕ್ಕೆ ಸ್ವಲ್ಪ ಗಮ್ ಹಾಕ್ತಾ ಇದ್ದೀನಿ. ಗಮ್ ಹಾಕಬೇಕು. ಈ ಥರ ಒಳಗಡೆ ಗಮ್ ಹಾಕ್ಬಿಡ್ತೀನಿ. ನೋಡಿ ಈ ಥರ ಇಲ್ಲಿಂದ ಇಟ್ಕೊಂಡು ಸುತ್ಕೋಬೇಕು. ಇದಕ್ಕೆ ಪಕ್ಕದಲ್ಲೇ ಬರೋ ಥರ ಸುತ್ಕೋಬೇಕು. ಇದಕ್ಕೆ ಏನು ಮಾಡೋಣ ಅಂದರೆ, ಇದು ಸ್ವಲ್ಪ ಇಷ್ಟುದ್ದ ಬೇಕಾಗಿಲ್ಲ ಅಲ್ವಾ, ಸ್ವಲ್ಪ ಬಿಡಿಸ್ಕೊಂಡು ಸುತ್ಕೊಳ್ಳೋಣ. ಈ ಥರ ಆದರೆ ಇದಾಗುತ್ತೆ, ಇಲ್ಲಾಂದರೆ ಸಿಕ್ಕಾಕ್ಕೊಳ್ಳುತ್ತೆ. ಯಾಕೆ ಅಂಟ್ಕೊಳ್ಳಿಲ್ಲ, ನಿಮಿಷ. ಈಗ ಅಂಟ್ಕೊಳ್ತು ನೋಡಿ. ಈ ಥರ ಪಕ್ಕದಲ್ಲೇ ಬರೋ ಥರ ಇದನ್ನು ಟೈಟಾಗಿ ಸುತ್ಕೋಬೇಕು. ಈ ಥರ ಟೈಟಾಗಿ ಸುತ್ಕೋಬೇಕು. ಇದೇ ಥರ ಇನ್ನೊಂದು ಬಳೆನೂ ಸುತ್ಕೋಬೇಕು. ನೋಡಿ ಆಲ್ರೆಡಿ ಸುತ್ಕೊಂಡಿದ್ದೀನಿ, ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ಬಳೆನೂ ಸುತ್ಕೋತಾ ಇದ್ದೀನಿ. ಅದೇ ಥರನೇ ವುಲ್ಲನ್ ಥ್ರೆಡ್ನ ತಗೊಂಡು
ಸುತ್ಕೋಬೇಕು ಟೈಟಾಗಿ. ನೋಡಿ ಸುತ್ತಿದ್ದೀನಿ. ಹುಲ್ಲನ್ನು ಸುತ್ಕೊಂಡ್ಮೇಲೆ ಈ ಥರ ರೆಡಿಯಾಗಿದೆ ನೋಡಿ. ಮಿರರ್ ಅಂಟಿಸೋಣ. ಥರ ಗಮ್ ಹಾಕ್ಕೊಂಡು, ಆ ಗಮ್ಮಲ್ಲಿ ಯಾಕೋ ಅಂಟ್ಕೊಳ್ಳಿಲ್ಲ. ಈ ಗಮ್ಮಲ್ಲಿ ಅಂಟಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಈ ಥರ ಅಂಟಿಸ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ದೂರಕ್ಕೆ ಅಂಟಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಹತ್ರಕ್ಕೆ ಅಂಟಿಸ್ಕೊಬೋದು. ನೋಡಿ ಈ ಥರ ಅಂಟಿಸ್ಕೋಬೇಕು. ಇದೇ ಥರ ಇನ್ನೊಂದು ಬಳೆಗೂ ಅಂಟಿಸ್ತೀನಿ. ಆಗಲೇ ಗಮ್ ಹಾಕಿ ಅಂಟಿಸಿರೋದೆಲ್ಲ ಅಂಟ್ಕೊಳ್ಳಿ ಸ್ವಲ್ಪ ಹೊತ್ತು. ಈಗ ಇದಕ್ಕೇನೆ ಗೋಲ್ಡನ್ ಕಲರ್ ವೈಯರ್ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಸುತ್ಕೊಳ್ಳೋಣ. ಮಧ್ಯದಲ್ಲಿ ಬರೋ ಹಾಗೆ ಗಮ್ ಹಾಕಿ ಅಂಟಿಸ್ಕೊಳ್ಳೋಣ ಫಸ್ಟ್. ಮತ್ತೊಮ್ಮೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈಗಾಗಲೇ ನನ್ನ ಚಾನಲ್ನಲ್ಲಿ 86 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಮುಂಚೆ ವಿಡಿಯೋಸ್ ಮಾಡೋಕ್ಕೆ ಮುಂಚೆ ಸಬ್ಸ್ಕ್ರೈಬರ್ ಬರ್ತಾರೋ ಇಲ್ಲ ವ್ಯೂಸ್ ಬರುತ್ತೋ ಇಲ್ವೋ ಅನ್ನೋ ಭಯ ಇತ್ತು. ಇವಾಗ ಪರವಾಗಿಲ್ಲ, ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಒತ್ತಿ, ವಿಡಿಯೋಸ್ನ ಶೇರ್ ಮಾಡಿ ಮತ್ತು ಲೈಕ್ ಬಟನ್ ಒತ್ತಿ. ಮತ್ತು ಹೀಗೆ ನನ್ನ ಪ್ರೋತ್ಸಾಹಿಸ್ತಾ ಇದ್ದರೆ ಮತ್ತೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ ಎಂಕರೇಜ್ಮೆಂಟ್ ಥರ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ.
ನೋಡಿ ಈ ಥರ ರೆಡಿಯಾಗಿದೆ. ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಬಳೆಗಳೇನಾದರೂ ಇದ್ದರೆ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.